ಈ ವರ್ಷ ನಿಮ್ ಗದ್ದೆ ಬೆಳೆ ತುಂಬಾ ಚೆನ್ನಾಗಿದೆ ಅಂತ ಕೇಳಿದ್ನಲ್ಲ. ಇಲ್ಲ ಸ್ವಾಮಿ, ಅಂತದ್ದೇನಿಲ್ಲ. ಆಗೋ ಆಗ್ಲೇ ಶಂಕರಪ್ಪನವರು ಗಣಪತಿ ಸಮೇತ ಬರ್ತಿರೋ ಆಗಿದೆ. ಹಬ್ಬ ಬಂತಲ್ಲ. ಏನ್ ಶಂಕರಪ್ಪನವ್ರೆ, ಆಗ್ಲೇ ಗಣಪತಿ ತಂದು ಬಿಟ್ರು? ಹಬ್ಬ ಬಂತಲ್ಲ, ತಂದೆ ಏನಕ್ಕಾಗತ್ತೆ, ಪೂಜೆಗೆ ಎಲ್ರು ಬರ್ಬೇಕು, ಮರಿಬೇಡಿ. ನಮ್ ಶಂಕರಪ್ಪನವ್ರು ಇರೋದು ಈ ಹಳ್ಳಿಗೆ ಒಂದು ಘನತೆ. ರಂಗ, ನೀವ್ ಮೊದ್ಲು ತಿಳಿಸ್ಕೊಳ್ಳೆ. ಸಾವಿತ್ರಿ, ಓ ಗಣಪತಿ ತಂದ್ಬಿಟ್ರಾ? ನೋಡಿದ್ಯೋ ಗಣಪತಿ ಹೇಗಿದೆ? ಚೆನ್ನಾಗಿ. ಇನ್ನೂ ದೊಡ್ಡ ತರ್ಬೇಕಾಯ್ತಾ? ಅಪ್ಪ ಮಗನಿಗೆ ಗಣಪತಿ ಹಬ್ಬ ಬಂತು ಅಂದ್ರೆ ಅದೇನ್ ಸಡಗರನು. ಬನ್ನಿ ಬನ್ನಿ ರಂಗ, ನೀ ತೋಟದ ಮನೆಗೆ ಹೋಗಿ ಮಂಟಪ ತಗೊಂಡ್ ಬಂದ್ಬಿಡಪ್ಪ. ಆಯ್ತ್ರವ. ಸೋಮ, ನೀ ಬಾಗಿಲಿಗೆಲ್ಲ ತೋರಣ ಕಟ್ಬಿಡು. ಅಮ್ಮ, ಗಣಪತಿ ನೈವೇದ್ಯಕ್ಕೆ ಬೇಕಾದೆಲ್ಲ ಮಾಡಿದ್ಯಾ? ಮಾಡಿದೀನಪ್ಪ, ಗಣಪತಿಗೂ ಮಾಡಿದೀನಿ, ನಿನ್ಗೂ ಮಾಡಿದೀನಿ. ನನ್ನ ನೈವೇದ್ಯಕ್ಕೆ ನಿಮ್ಗೂ ಮಾಡಿದೀನಿ. ಗೋಧಿಯನ್ನ, ಖಾರದ ಕಡುಬು. ಏನಮ್ಮ ನೀನು ಹಬ್ಬದ ದಿವಸನಾದ್ರೂ ಅಪ್ಪನಿಗೆ ಸಿಹಿ ಕೊಡ್ಬಾರ್ದ? ಕೊಡಿ ಸರ್. ಸ್ವಾಮಿ, ನಿಮಗಲ್ಲ, ನಿಮ್ ತಾಯಿಯವ್ರಿಗೆ ಮನೆ ಆರ್ಡರ್ ಬಂದಿದೆ. ಅಮ್ಮ, ಮನೆ ಆರ್ಡರ್ ಬಂದಿದೆ, ಬೇಗ ಬಾಮ್ಮ. ಯಾರಿಗೆ? ನಿನ್ಗೆಮ್ಮ. ಓ, ಗೌರಿ ಹಬ್ಬ ಅಲ್ವಾ, ನಮ್ಮ ಅಣ್ಣ ಕಳ್ಸಿರ್ಬೇಕು. ತಗೊಳ್ಳಿ ಅಮ್ಮ, ಇಲ್ಲೊಂದು ಸೈನ್ ಮಾಡಿ. ಏನ್ ಬರ್ತಿದ್ದಾನೆ ಓದು? ಚಿರಂಜೀವಿ ಸೌಭಾಗ್ಯವತಿ ಸಾವಿತ್ರಿಗೆ ಅಣ್ಣನ ಆಶೀರ್ವಾದಗಳು. ಗೌರಿ ಹಬ್ಬದ ಅರ್ಶನ ಕುಂಕುಮಕ್ಕಾಗಿ ಕಳಿಸಿರುವ ಈ ಕಾಣಿಕೆಯನ್ನು ಸ್ವೀಕರಿಸು. ಕಾಣಿಕೆ ಅಂತ 10 ರೂಪಾಯಿ ಕೊಡ. ಮುಂದಕ್ಕೆ ಹೋದ. ಇರಮ್ಮ, ಓದ್ತೀನಿ. ಬಾಬಾ ಹೇಗಿದ್ದಾರೆ? ನಿನ್ ಮಗ ರಘುಚಂದ್ರ ಹೇಗಿದ್ದಾನೆ? ನಿನ್ನನ್ನು ನೋಡ್ಬೇಕು ಅನಿಸಿದೆ. ಯಾವಾಗ ಬರ್ತೀಯ ನಮ್ಮೂರಿಗೆ? ಆಹಾ, ನಿಮ್ಮ ಅಣ್ಣಂಗ್ ಒಂದ್ ಚೂರ್ ಕಾಗದ ಸಿಕ್ಕಿದ್ರೆ ಸಾಕು, ಒಂದ್ ಕಾದಂಬರಿನೇ ಬರೆದು ಬಿಡ್ತಾನೆ. ಎಂತ ಜಿಪಣಾಮ ನಿಮ್ಮ ಅಣ್ಣ. ಯಾಕೋ? ಅಲ್ಲ, ಕಳ್ಸ್ತಾನೆ. 10 ರೂಪಾಯಿ ಕಳ್ಸೋದು, ಒಂದ್ 100 ರೂಪಾಯಿ ಕಳ್ಸಕ್ಕಾಗಲ್ವಾ? ದೇವ್ರ ಅವ್ನ್ ಏನ್ ಕಮ್ಮಿ ಮಾಡಿದಾನೆ? ಎಷ್ಟ್ ದುಡ್ಡು ಕಳ್ಸಿದ್ದಾನೆ ಅನ್ನೋದು ಮುಖ್ಯ ಅಲ್ವೋ, ಅದ್ರ ಹಿಂದಿರೋ ಪ್ರೀತಿ ವಿಶ್ವಾಸ ಮುಖ್ಯ ಅಷ್ಟೇ. ಪ್ರತಿ ಗೌರಿ ಹಬ್ಬಕ್ಕೂ ಅಣ್ಣ ತನ್ನ ತಂಗಿಗೆ ಸೌಭಾಗ್ಯವತಿಯಾಗಿರು ಅಂತ ಆಶೀರ್ವಾದ ಮಾಡೋ ರೀತಿ ಇದು. ಅಯ್ಯೋ, ಏನಾಯ್ತು? ಏನಾಯ್ತಿದೆ? ಏನಂದ್ರೆ? ರಘು, 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 ಬೇಗ ಬಾರೋ. ಅಮ್ಮ, ಅಪ್ಪ, ರಘು, ಅಪ್ಪ, ಇಲ್ಲಿ ನೋಡು, ನಿಮ್ಮಪ್ಪ ಅಪ್ಪ, ಹೇಗಾಡ್ತಿದ್ದಾರೆ. ಯಾಕಪ್ಪ, ಏನಾಯ್ತು? ಎದೆ ನೋವಾ? ಇದೇನೋ ಮತ್ತೆ. ಬೇಗ ಡಾಕ್ಟರ್ನ ಕರ್ಕೊಂಡ್ ಬಾಪ್ಪ. ಬೇಡಮ್ಮ, ನಮ್ಮ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ. ಡಾಕ್ಟರ್, ನಮ್ಮ ತಂದೆ ಹೇಗಿದ್ದಾರೆ? ಈಗ ಚೆನ್ನಾಗಿದ್ದಾರೆ, ನೀವು ನೋಡ್ಬೋದಮ್ಮ. ನೀ ಹೋಗಮ್ಮ. ಏನಾಗಿದೆ ನಮ್ಮ ತಂದೆಗೆ? ನಿಮ್ ತಂದೆಗೆ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಗಿದೆ. ಡೋಂಟ್ ವೆರಿ, ಸಕಾಲ ಕರ್ಕೊಂಬಂದು ಅವನ ಆಸ್ಪತ್ರೆಗೆ ಸೇರಿಸಿ ಅಪಾಯದಿಂದ ಉಳಿಸ್ಕೊಂಡ್ಬಿಟ್ರಿ. ನಂಗನ್ಸುತ್ತೆ ಅವ್ರ ಮನಸ್ಸಲ್ಲಿ ಏನೋ ಒಂದು ಕೊರಗಿದೆ ಅಂತ. ಅದನ್ನ ಹೊರಗೆ ಹೇಳ್ಕೊಳಕ್ಕಾಗದೆ ಮನಸ್ಸಲ್ಲೇ ನೋವು ತಿಂತಾ ಇದ್ದಾರೆ. ಆ ಯೋಚನೆ ಬಿಟ್ಬಿಟ್ರೆ ಅವ್ರು ಬೇಗ ಗುಣವಾಗ್ಬಿಡ್ತಾರೆ. ಅಪ್ಪ, ಚಿತೆಗೂ ಚಿಂತೆಗೂ ಒಂದ್ ಸೊನ್ನೆಷ್ಟೇ ವ್ಯತ್ಯಾಸ. ಆದ್ರೂ ಚಿತೆ ನಿರ್ಜೀವ ದೇಹನ ಸುಟ್ರೆ, ಚಿಂತೆ ಸಜೀವಾಗಿ ಮನುಷ್ಯನ ಸುಡುತ್ತೆ ಅಂತಾರೆ. ಡಾಕ್ಟರ್ ನನ್ನ ಹತ್ರ ಹೇಳಿದ್ರು, ನಿನ್ ಮನ್ಸಲ್ಲಿ ಏನೋ ಕೊರಗಿದೆ ಅಂತ. ಅದೇನು ಅಂತ ಹೇಳಪ್ಪ, ನನ್ನ ಹತ್ರ ಹೇಳಪ್ಪ ಪ್ಲೀಸ್. ನಿನ್ನ ಹತ್ರ ಹೇಳ್ದೆ ಇನ್ಯಾರ ಹತ್ರ ಹೇಳಪ್ಪ? ಹೇಳಪ್ಪ, ದಯವಿಟ್ಟು ಹೇಳಪ್ಪ.
ವರ್ಷಕ್ಕೊಂದು ಹಬ್ಬ ನೋಡು, ನನ್ನ ತಂಗಿ ಜ್ಞಾಪಕ ಬಂತು. ಯಾಕೋ ಏನೋ ಆ ಘಟನೆನ ಮರೆಯೋಕೆ ಆಗ್ತಿಲ್ಲ. ವಯಸ್ಸಿನಲ್ಲಿ ತಂದೆ ತಾಯಿಗಳನ್ನು ಕಳ್ಕೊಂಡ ತಬ್ಬಲಿಗಳು ನಾವು. ಅವಳಿಗೆ ನಾನು, ನನಗೆ ಅವಳು, ಜೊತೆಲೇ ಆಡ್ಕೊಂಡು, ಜೊತೆಲೇ ಓಡಾಡಿಕೊಂಡು, ಜೊತೆಲೇ ಬೆಳೆದ್ವಿ. ಒಂದು ರೀತಿಲಿ ನನ್ನ ತಂಗಿಗೆ ನಾನೇ ಅಪ್ಪ ಅಮ್ಮ ಎರಡೂ ಆಗಿದ್ದೆ. ನನ್ನೇ ತಂದೆ ತಾಯಿ ಅಂತ ತಿಳ್ಕೊಂಡಿದ್ಲು. ಇದೇ ಗೌರಿ ಹಬ್ಬದ ದಿನದಲ್ಲಿ ಸೀತಾ, ಏನಣ್ಣ? ತಗೋಮ್ಮ. ಏನಣ್ಣ ಇದು? ಇಷ್ಟೊಂದು ಭಾರಿ ಉಡುಗೊರೆ ಕೊಟ್ಬಿಟ್ಟೆ. ನಿನ್ ಮೇಲೆ ನನಗಿರೋ ಪ್ರೀತಿಗೆ ಈ ಹಳ್ಳಿನೇ ಕೊಟ್ಟರು ತೃಪ್ತಿ ಆಗೋಲ್ಲ. ನಾನು ಪುಣ್ಯ ಮಾಡಿದ್ದೆ ನಿನ್ನಂತ ಅಣ್ಣನ್ ಪಡೆಯೋಕೆ. ನಾನು ಪಾಪ ಮಾಡಿದ್ದೆ ಈ ಮನೆ ಸಂಬಂಧ ಮಾಡಕ್ಕೆ. ನಮಗೂ ಈ ಮನೆಗೂ ಋಣ ತೀರೋಯ್ತು. ನಡಿ ಅವ್ರಿಗೆ. ಪುರುಷೋತ್ತಮ, ಯಾಕೆ ಹೀಗಾಡ್ತೀಯ? ಏನಾಯ್ತು? ಮಾಡೋದನ್ನೆಲ್ಲ ಮಾಡಿಬಿಟ್ಟು ಈಗ ಏನಾಯ್ತು ಅಂತ ಕೇಳ್ತಾ ಇದೀನಿ. ನಿನ್ನ ತಂಗಿ ಗಂಡ ಅನ್ನೋದನ್ನ ಮರೆತು ಪಂಚಾಯತಿನಲ್ಲಿ ನನಗೆ ಎದುರಾಕ ಸಾಕ್ಷಿ ಹೇಳಿ 4 ಜನದ ಎದುರಿಗೆ ನನ್ನ ಮರ್ಯಾದೆ ಕಲ್ಬಿಟ್ಟಿಲ್ಲ. ಊರ್ ಪಂಚಾಯತಿ ಮುಂದೆ 10 ಜನರ ಎದುರಿಗೆ ನ್ಯಾಯ ಕೇಳಿದಾಗ ನಿಜ ಹೇಳ್ಬೇಕೆ ಹೊರತು ಸುಳ್ಳು ಹೇಳೋಕ್ಕಾಗುತ್ತಾ? ಭಾರಿ ಸತ್ಯವಂತ. ಇನ್ನೇನೇ ನೋಡ್ತಾ ಇದ್ಯಾ? ಈ ಮನೇಲಿ ಒಂದ್ ಕ್ಷಣ ಇರ್ಕೊಡ್ದು. ನಡಿ. ಪುರುಷೋತ್ತಮ, ಬೇಡಿ, ಹಬ್ಬದ ದಿನ ಯಾಕೆ ಹೀಗ್ ಮಾಡ್ತೀರಾ? ದಯವಿಟ್ಟು ಸೀತಿನಿ ಮನೆಯಿಂದ ಕರ್ಕೊಂಡು ಹೋಗ್ಬೇಡಿ. ನಾನ್ ಮಾಡಿದ ತಪ್ಪಾಗಿದ್ರೆ ಕ್ಷಮಾಪಣೆ ಕೇಳ್ಕೊಳ್ತೀನಯ್ಯ. ಬೀದಿಲಿ ಚಪ್ಪಲಿ ಹೊಡೆದ್ಬಿಟ್ಟು ಮನೆಗೆ ಬಂದು ಕಾಲು ಹಿಡ್ಕೊಂಡ್ರೆ ಹೋದ ಮರ್ಯಾದೆ ಬರಲ್ಲ ಕಣಯ್ಯ. ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟು ಬರಲ್ಲ. ನಿನಗೆ ಕೋಪ ಇದ್ರೆ ಒಂದೇಟ್ ಕೆನ್ನೆಗೆ ಹೊಡೆದ್ಬಿಡು. ಅಣ್ಣ ತಂಗಿ ಮಾತ್ರ ಹಬ್ಬದ ದಿನ ದೂರ ಮಾಡಬೇಡ. ಯಾವತ್ತಿ ಮನೆಯಿಂದ ದೂರ ಹೋಗ್ತೀವ ಅವತ್ತೇ ನಮಗ್ ಗೌರಿ ಹಬ್ಬ. ಬೇಡಿ, ಸೀತನ್ನ ಈ ಮನೆಯಿಂದ ಕರ್ಕೊಂಡು ಹೋಗೋದು ನಿಮ್ಗೂ ಶ್ರೇಯಸ್ಸಲ್ಲ, ನಮ್ಗೂ ಶ್ರೇಯಸ್ಸಲ್ಲ. ಹೌದು ಪುರುಷೋತ್ತಮ, ಜೀವನದಲ್ಲಿ 4 ಮಾತು ಬರುತ್ತೆ ಹೋಗುತ್ತೆ. ಅದಕ್ಕೋಸ್ಕರ ಅನುಬಂಧನೇ ಕಳ್ಕೊಳಕ್ಕಾಗುತ್ತಾ? ಕೈಯಲ್ಲಿ ಗಾಯ ಆಗಿದೆ ಅಂತ ರಟ್ಟನೆ ಮುರಿದೆಸೆಯೋದಾ? ಗಾಯ ಆಗಿದ್ರೆ ಔಷಧಿ ಹಾಕುವುದಾಗಿತ್ತು ಕಣೋ. ಇದು ಕ್ಯಾನ್ಸರ್. ಕೈ ಕತ್ತರಿಸಿ ಹಾಕಿದ್ರೆ ಪ್ರಾಣ ಉಳಿಯೋದು. ಬಾರೆ ಬಾರೆ ಬಾರೆ. ಉಟ್ಟ ಬಟ್ಟೆಯಲ್ಲಿ ಊಟನೂ ಇಲ್ಲದೆ ಹೆಂಡತಿನೂ ಮಗುನೂ ಕರ್ಕೊಂಡು ಮನೆ ಬಿಟ್ಟು ಹೊರಟು ಹೋದ. ರಘು, ಗೌರಿ ಹಬ್ಬ ಬಂತು ಅಂದ್ರೆ ಹಳೆಯದೆಲ್ಲ ಜ್ಞಾಪಕಕ್ಕೆ ಬಂದು ಕಟ್ಕೊಳ್ಳೋಕೆ ಆಗೋಲ್ಲ ಅಪ್ಪ. ಅವಳಿಗೆ ಒಬ್ಬ ಮಗಳಿದ್ಲು. ನಾನು ಯಾವಾಗಲೂ ಸೊಸೆ ಸೊಸೆ ಅಂತ ಕರೀತಿದ್ದೆ. ಒಂದಿನ ಸೀತಾ, ಅಣ್ಣ ಈ ಮಾತು ನಿಜ ಆಗಬೇಕು, ಇವಳೇ ನಿನ್ನ ಮನೆಗೆ ಸೊಸೆ ಆಗಬೇಕು ಅಂತ ಅಂದ್ಲು. ಆಗ ನಾನು ದೇವರ ಮುಂದೆ ಪ್ರಮಾಣ ಮಾಡಿ ನಿನ್ನ ಮಗಳನ್ನಲ್ಲದೆ ಬೇರೆ ಯಾರನ್ನೂ ನನ್ನ ಮಗನ ತಂದ್ಕೊಳ್ಳೋಲ್ಲ ಅಮ್ಮ ಅಂದೆ. ಈಗ ಅದನ್ನೆಲ್ಲ ನೆನೆಸ್ಕೊಂಡ್ರೆ ತುಂಬ ಕಷ್ಟ ಆಗುತ್ತಪ್ಪ. ಈ ಜನ್ಮದಲ್ಲಿ ನಾನು ಆಕೆ ನೋಡ್ತೀನೋ ಇಲ್ಲ ಹಾಗೆ ಸತ್ತು ಹೋಗ್ತೀನೋ ಅಂತ ಆತಂಕ ಆಗ್ತಾ ಇದೆ ರಘು, ಆತಂಕ ಆಗ್ತಾ ಇದೆ. ಇಷ್ಟಕ್ಕೋಸ್ಕರ ಯೋಚನೆ ಮಾಡ್ತಿದ್ಯಾ? ನೀನೇನು ಯೋಚನೆ ಮಾಡ್ಬೇಡಪ್ಪ. ನಿನ್ನ ಆಸೆನ ಖಂಡಿತ ನೆರವೇರಿಸ್ತೀನಿ. ನೀನ್ ಸೊಸೆ ಅಂತ ಯಾವ ಹುಡುಗಿಗೆ ಹೇಳಿದ್ಯೋ ಆ ಹುಡುಗಿನೇ ನೀನ್ ಸೊಸೆ ಆಗ್ತಾಳೆ. ಅವಳು ಕುಂಟಿ ಆಗಿರ್ಲಿ, ಕುರುಡಿ ಆಗಿರ್ಲಿ, ಕುರುಪಿ ಆಗಿರ್ಲಿ, ಅವಳು ಏನೇ ಆಗಿರ್ಲಿ, ಅವಳಿ ನನ್ನ ಹೆಂಡತಿ. ಆ ಶ್ರೀರಾಮಚಂದ್ರ ತನ್ನ ತಂದೆ ಮಾತನ್ನ ನೆರವೇರಿಸೋಕೋಸ್ಕರ 14 ವರ್ಷ ವನವಾಸ ಮಾಡ್ದ. ಈ ರಘುಚಂದ್ರ ತನ್ನ ತಂದೆ ನೆಮ್ಮದಿಗೋಸ್ಕರ ಈ ಒಂದ್ ಸಣ್ಣ ಕೆಲಸ ಮಾಡಕ್ಕಾಗಲ್ವಾ? ಇನ್ನು ನನ್ನ ನಿಶ್ಚಿಂತೆಯಾಗಿರು. ಈ 2 ಸಂಸಾರದ ಮಧ್ಯೆ ತುಂಬಿರೋ ದ್ವೇಷನ ನಾಶ ಮಾಡಿ ಮತ್ತೆ ನೀನು ನಿನ್ ತಂಗಿ ಸಂತೋಷವಾಗಿ ನಗ್ನಗ್ತಾ ಇರೋಗ್ ಮಾಡ್ತೀನಿ. ಇದು ನನ್ನ ಸತ್ಯ. ಬರ್ತೀನಯ್ಯ? ಎಲ್ಲಿಗೆ ಬೇಕಾದ್ರೂ ಬರ್ತೀನಿ. ಮೀಟರ್ ಮೇಲೆ 5 ರೂಪಾಯಿ ಕೊಡ್ಬೇಕು. ಕೊಡ್ತೀನಯ್ಯ. ಎಲ್ಗೋಬೇಕು ಸರ್? ಬಸರಗುಡಿ ಪೊಲೀಸ್ ಸ್ಟೇಷನ್ಗೆ. ಸರ್ ಮೀಟರ್ ಎಷ್ಟಾಗುತ್ತೋ ಅಷ್ಟೇ ಕೊಡಿ ಸರ್. ಇರ್ಲಿ ನಡಿಯಯ್ಯ. ಎಲ್ಲಿಗೋಬೇಕು ಸರ್? ಆಗ್ಲೇ ಹೇಳಿದ್ನಲ್ಲಯ್ಯ, ಬಸರಗುಡಿ ಪೊಲೀಸ್ ಸ್ಟೇಷನ್ ಅಂತ. ಸರ್
₹5 ಎಕ್ಸ್ಟ್ರಾ ಕೊಡ್ಬೇಡಿ ಅಂತ ಹೇಳಿದಿಲ್ಲ ಸರ್. ಇನ್ಯಾಕೆ ಸರ್ ಪೊಲೀಸ್ ಸ್ಟೇಷನ್ ಅಂತ ಎದುರಿಸ್ತೀರಾ? ಹೆದರ್ಸ್ತಿಲ್ಲಯ್ಯ, ಪೊಲೀಸ್ ಇನ್ಸ್ಪೆಕ್ಟರ್ ನನ್ನ ಫ್ರೆಂಡು, ಅವ್ರನ್ನ ಅರ್ಜೆಂಟ್ ಆಗಿ ನೋಡ್ಬೇಕು, ನಡಿ ಹೋಗೋಣ. ಸರಿ ಸರ್, ಕೂತ್ಕೊಳ್ಳಿ ಸರ್. ಒಂದ್ ನಿಮಿಷ ಅಯ್ಯ, ಬರ್ತೀನಿ. ಸರ್ 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 ವೇಟಿಂಗ್ ಚಾರ್ಜು ಕೊಡ್ತೀನಯ್ಯ. ಸರಿ ಸರ್. ಬರ್ತೀನಿ ಸರ್. ಓಕೆ. ನಮಸ್ಕಾರ ಸರ್. ಓ ರಘು, ಯಾವಾಗ ಬಂದ್ರಿ ಊರಿಂದ? ಈಗ ತಾನೇ ಬರ್ತಾ ಇದ್ದೀನಿ. ಕೂತ್ಕೊಳ್ಳಿ. ಊರಲ್ಲಿ ನಮ್ಮ ಅಕ್ಕನ ಮನೇಲಿ ಎಲ್ಲ ಚೆನ್ನಾಗಿದಾರ? ಚೆನ್ನಾಗಿದ್ದಾರೆ. ನಾನು ಬೆಂಗಳೂರು ಹೋಗ್ತಿದ್ದೀನಿ ಅಂದೆ. ನಿಮ್ ಸಿಸ್ಟರ್ ಈ ಪ್ಯಾಕೆಟ್ ನ ಸ್ವಲ್ಪ ತಲುಪಿಸ್ಬಿಡಿ ಅಂದ್ರು. ಥ್ಯಾಂಕ್ ಯು ವೆರಿ ಮಚ್. ಪಾಪ ನಿಮ್ಗೆ ತುಂಬಾ ತೊಂದರೆ ಆಯ್ತು ಅಂತ ಕಾಣುತ್ತೆ. ಹಾಗೇನಿಲ್ಲ ಸರ್, ನಾನು ರಘು ರಘು ನಾವು ಕಣೋ, ನಾನು ಕಣೋ ಕಿಟ್ಟು. ನಾನು ಪುಟ್ಟು. ಕಿಟ್ಟು ಪುಟ್ಟು, ಏನ್ರೋ ನಿಮ್ಗೇನ್ರೋ ಬಂತು ರೋಗ? ಇಲ್ಲಿಗೆ ಯಾಕೆ ಬಂದ್ರು? ನಾವು ಬರ್ಲಿಲ್ಲ ಕಣಯ್ಯ. ಆ ಇನ್ಸ್ಪೆಕ್ಟರ್ ನಮ್ನಿಲ್ಲಿ ಹೇಳ್ಕೊಂಡ್ ಬಂದ್ರು. ಯಾಕೆ? ನೀವೇನ್ ಮಾಡಿದ್ರಿ? ಪ್ರೇಮ. ಪ್ರೇಮ? ಏನ್ ಪ್ರೇಮನೋ? ಲವ್ ಡಿಸಪಾಯಿಂಟ್ಮೆಂಟ್. ಇನ್ಸ್ಪೆಕ್ಟ್ರೆ, ಯಾತಕ್ಕೆ ಇವ್ರಿಬ್ರು ಒಳಗಡೆ ಹಾಕಿದೀರಾ? ಬಾರ್ನಲ್ಲಿ ಕುಡಿದ್ಬಿಟ್ಟು ಸುಮ್ನೆ ಗಲಾಟೆ ಮಾಡ್ತಾ ಇದ್ರು ಅಂತ ಕಂಪ್ಲೇಂಟ್ ಬಂತು. ಅದಕ್ಕೋಸ್ಕರ ಎಳ್ಕೊಂಡ್ಬಂದು ಒಳಗಡೆ ಹಾಕಿದ್ವಿ. ಯಾಕ್ರೋ ಕುಡಿದ್ರಿ? ಯಾಕ್ರೋ ಕುಡಿದ್ರಿ ಅಂದ್ರೆ, ಕಾಲೇಜ್ನಲ್ಲಿ ಪಾಠ ಮರೆಯೋಣ ಅಂತ ಲವ್ ಮಾಡಿದ್ವಿ. ಆಮೇಲೆ ಲವ್ ಅನ್ ಮರಿಯೋಣ ಅಂತ ಕುಡಿಯೋದನ್ ಕಲ್ತ್ವಿ. ಸರ್, ಇವ್ರು ತುಂಬಾ ದೊಡ್ಡ ಮನುಷ್ಯರ ಮನೆ ಮಕ್ಕಳು, ನನ್ನ ಸ್ನೇಹಿತರು. ಈ ಲೋಫರ್ಸ್ ನಿಮ್ ಸ್ನೇಹಿತರ? ನಿಮ್ಗೆ ಗೊತ್ತಿಲ್ಲ ಸರ್, ಇವ್ರು ತುಂಬಾ ಒಳ್ಳೆಯವರು. ಏನೋ ಹುಡುಕ್ತಾನ ತಿಳಿದೇ ತಪ್ಪು ಮಾಡ್ಬಿಟ್ಟಿದ್ದಾರೆ. ದಯವಿಟ್ಟು ನನ್ಗೋಸ್ಕರ ಇವ್ರನ್ನ ಬಿಟ್ಬಿಡಿ. ಆಲ್ ರೈಟ್, ಇವರು ನನ್ನ ಸ್ನೇಹಿತರು. ಇವ್ರಿಗೋಸ್ಕರ ನಿಮ್ಮನ್ನ ಬಿಡ್ತಾ ಇದೀನಿ. ಇನ್ ಮುಂದೇನಾದ್ರೂ ಸರಿಯಾಗಿ ಬಿಹೇವ್ ಮಾಡೋದನ್ನ ಕಲ್ತ್ಕೊಳ್ಳಿ. ಬರ್ತೀವಿ ಸರ್. ಮತ್ತೆ ಬರಲ್ಲ ಸರ್. ಥ್ಯಾಂಕ್ ಯು ಸರ್. ಓಕೆ. ಅಲ್ಲ, ಎಂಥ ದೊಡ್ಡ ಮನುಷ್ಯರ ಮನೆ ಮಕ್ಕಳು ನೀವು. ನಿಮ್ ತಂದೆ ನೋಡಿದ್ರೆ DM, ಇವನ್ ತಂದೆ ನೋಡಿದ್ರೆ DEO. ಇಂಥ ದೊಡ್ಡ ಮನುಷ್ಯರ ಮನೆ ಮಕ್ಕಳಾಗಿರೋ ನೀವು ಈ ಕುಡಿದು ಕುಪ್ಪಳಿಸಿ ಲಾಕಪ್ ಇರೋದ? ಅಂತ ದುರ್ಗತಿ ನಿಮ್ಗೇನ್ರ ಬಂತು? ಅಲ್ಲೇ ಕಣ ಇರೋದು ವಿಷಯ. ನಾವಿಬ್ರು ಸೇರಿ ಒಂದ್ ಹುಡುಗಿನ ಲವ್ ಮಾಡಿದ್ವಿ. ಹಾ? ಅಯ್ಯೋ ಪಾಪಿಗಳ, ನೀವಿಬ್ರು ಸೇರಿ ಒಂದ್ ಹುಡುಗಿನ ಲವ್ ಮಾಡಿದ್ರಾ? ಇಲ್ವೋ, ಒಂದೇ ಮನೇಲಿರೋ ಇಬ್ರು ಹುಡುಗಿರ್ನ, ಅಂದ್ರೆ ಅಕ್ಕ ತಂಗಿರ್ನ ನಾವಿಬ್ರು ಲವ್ ಮಾಡಿದ್ವಿ. ಆ ಹುಡುಗಿರು ಒಪ್ಪಿದ್ರೇನೋ? ಹುಡುಗಿರೇನೋ ಒಪ್ಪುದ್ರು ಕಣೋ. ಅವ್ರ ಅಪ್ಪ ಅಮ್ಮಂದ್ರು? ಅವ್ರ ಅಪ್ಪ ಅಮ್ಮಂದ್ರು ಒಪ್ಪಿದ್ದಾರೆ. ನಿಮ್ಮಪ್ಪ ಅಮ್ಮಂದ್ರು? ನಮ್ಮಪ್ಪ ಅಮ್ಮಂದ್ರು ಒಪ್ಪಿದಾರ. ಎಲ್ಲ ಒಪ್ಪದ ಮೇಲೆ ಇನ್ನೇನೋ ಬಂತು ರೋಗ ಕುಡಿಯೋದಕ್ಕೆ. ಅಲ್ಲೇ ಇರೋದು ಕತೆ. ಆ ಹುಡುಗಿರ್ಗೆ ಒಬ್ಬ ಅಕ್ಕ ಇದ್ದಾಳೆ. ಅವಳು ಮದುವೆ ಆಗ್ಬೇಕು. ಅವಳ ಲೈನ್ ಕ್ಲಿಯರ್ ಆಗೋವರೆಗೂ ನಾವಿಬ್ರು ಮದುವೆ ಆಗೋಗೇ ಇಲ್ಲ. ಅವಳಿಗೆ ಸತ್ರುನು ಮದುವೆ ಆಗೋಲ್ಲ. ಯಾಕೋ? ಅವಳೇನ್ ಕುಂಟಿನೋ ಕುರುಡಿನೋ ಕುರುಪಿನೋ? ಅಯ್ಯೋ ಅಯ್ಯೋ, ರತಿ ಇದ್ದಾಗಿದ್ದಾಳೆ ಕಣೋ. ಓದೋದ್ರಲ್ಲಿ ಹೇಗೆ? ಸಾಕ್ಷಾತ್ ಶಾರದೆ. BSc ಓದ್ತಾ ಇದ್ದಾಳೆ, ಕ್ಲಾಸ್ಗೆ ಫಸ್ಟ್. ಸಂಗೀತ ಹಾಡ್ತಾಳೆ. ಅಯ್ಯೋ ಅಯ್ಯೋ ಅಯ್ಯೋ, ನಿನ್ ಮನೆ ಕಾಯೋಗ. ಇಷ್ಟೆಲ್ಲ ಕ್ವಾಲಿಫಿಕೇಶನ್ಸ್ ಇರೋವಾಗ ಮದುವೆ ಮಾಡ್ಕೊಳಕ್ ಏನೋ ತೊಂದ್ರೆ? ಅವಳು ಹೆಣ್ಣಲ್ಲ, ಚಂಡಿ, ಚಾಮುಂಡಿ, ಶೂರ್ಪನಕಿ, ತಾಟಕಿ, ರಾಕ್ಷಸಿ. ಯಾರನ್ನು ಮದುವೆ ಆಗಲ್ವಂತೆ. ಒಂದಿನ ಕಾಲೇಜ್ನಲ್ಲಿ ಏನಮ್ಮ ಇದು? ಮೀಸೆ ಬೋಳಿಸ್ಬಿಡ್ತಾಳಲ್ಲ ಗುರು.
ಏನಮ್ಮ ನಿನ್ ಪರಿಸ್ಥಿತಿ ಹೀಗಾಯ್ತು? ನಾನು ಅವಳು ಮೀಸೆ ಬರ್ತಲ್ಲ, ಅದಕ್ಕೆ ಮೀಸೆ ಮಾಡ್ಬಿಡ್ಲು ಕಣ್ರ ನನಗೆ. ಏನ ಮಾಡೋದು? ವಾ, ಹುಡುಗಿ ಅಂದ್ರೆ ಹೇಗಿರ್ಬೇಕು? ಹೆಣ್ಣ ಅವಳು ಪಾಪಿ, ಕ್ಯಾನಿಬಲ್ ಕ್ಯಾನಿಬಲ್. ಮ್ಯಾನಿಟರ್ ಗಂಡಸ್ರನ್ನ ತಿಂದ್ಬಿಡ್ತಾಳೆ. ಅವಳಿಗೆ ಮದುವೆ ಆಗೋ ಆಗಿಲ್ಲ, ನಮ್ಮಿಬ್ಬರಿಗೂ ಮುಕ್ತಿ ಸಿಗೋ ಆಗಿಲ್ಲ. ಬರೀ ಹುಡುಗಿ ವಿಷಯ ಮಾತ್ರ ಹೇಳಿದ್ರಲ್ಲ, ಈ ಅಪೂರ್ವ ಚಿಂತಾಮಣಿ ಪ್ಯಾರೆಂಟ್ಸ್ ಯಾರು? ಆ ನಾರಿಮಣಿ ಜನಕ ಪುತ್ತೂರು ಪುರುಷೋತ್ತಮ ರಾಯ. ಸುತ್ತೂರು ಸೀತಮ್ಮ ಅವಳ ಜನನಿ. ಇನ್ ಯೋಚನೆ ಮಾಡೋದ್ ಬಿಟ್ಬಿಡಿ. ಆ ಹುಡುಗಿಗೆ ಮದುವೆ ಆಯ್ತು ಅನ್ಕೊಳ್ಳಿ, ಹಾ ಹೇಗೋ ಆಯ್ತು ಅಂತ ಅಂದ್ಕೊಳ್ಳೋದು? ನಾನ್ ಅಭಯ ಕೊಟ್ಟಾಯ್ತಲ್ಲ, ಆ ಚಿಂತಾಮಣಿನ ನಾನ್ ಮದುವೆ ಮಾಡ್ಕೋತೀನಿ, ಉಳಿದಿಬ್ರು ಕರಿಮಣಿಗಳನ್ನ ನೀವು ಮದುವೆ ಮಾಡ್ಕೊಳ್ಳಿ. ನೀನ್ ಅವಳು ಮದುವೆ ಆಗ್ತೀಯಾ? ಅಯ್ಯೋ, ಒಬ್ಬ ಒಳ್ಳೆ ಸ್ನೇಹಿತ ಅವಳಿಗೆ ಬಲಿ ಆಗ್ತದೇನಲ್ಲಯ್ಯ. ಲೋ, ಅವನು ತ್ಯಾಗಿ ಕಣೋ. ನಮ್ ಶ್ರೇಯಸ್ಗೋಸ್ಕರ ಅವನ್ ಬಲಿ ಆಗ್ತಾ ಇದ್ದಾನೆ. ಬಲಿ ಅಲ್ವೋ ಬಕ್ರ, ಹುಲಿಯಾಗಿರೋ ಹೆಣ್ಣನ್ನ ಹಿಡಿದು ಪಳಗಿಸಿ ಆಡ್ಸೋ ಭೂಪತಿ ಗಂಡು ಕಣ್ಣು ನಾನು. ನಾನು ಹೇಳೋದನ್ನ ಕೇಳಿ, ಆಮೇಲೆ ನೋಡಿ.